ಗುರು ಮಾರ್ಗದಲ್ಲಿ ಹಿರಿಯರ ಬಲ್ಲ ಕೇಳ ಬರಬಾರತಿ ಅದು ಗುರು ಕೇಳ ಮತ್ತೊಮ್ಮೆ ಕೇಳ ಬರಬಾರತಿ ಅದು ಗುರು ಕೇಳ ಹೆಚ್ಚ ಕಡಿಮೆ ಅನಬಾರದ್ವಂದರ ಜಾತಿ ಸಂಬಂಧ ಸರಿಯಲ್ಲ ಹೆಚ್ಚ ಕಡಿಮೆ ಅನಬಾರದ್ವಂದರ ಜಾತಿ ಸಂಬಂಧ ಸರಿಯಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳ ಏನಂತ ಯಾ ಪಾರ್ವತಿ ಕೇಳ್ತಾಳ ಯಾರಪ್ಪ ಯಾ ಪಾರ್ವತಿ ಕೇಳ್ತಾಳ ಅಂದ್ರ ಕೈಲಾಸದಾಗಿದ್ದಂತ ಪಾರ್ವತಿ ಕೇಳಾಕತ್ತಾಳ ಯಾರನ್ನ ಕೇಳ್ತಾಳು ಪರಮಾತ್ಮನ ಆ ಸಾಕ್ಷಾತ್ ನನ್ನ ಭಗವಂತನ ಕೇಳಾಕತ್ತಾಳ ಹೌದು ಏ ಭಗವಂತ ಈ ಭೂಮಿ ಹೆಂಗ ಸಜ್ಜು ಮಾಡಿದಿ ಹೌದು ಅಷ್ಟು ದಿಕ್ಕುಗಳು ಹೆಂಗ ಮಾಡಿದೆ ಅಷ್ಟು ಪಾಲಕರನ್ನ ಹೆಂಗ ಮಾಡಿದೆ ಸೂರ್ಯ ಚಂದ್ರಾದಿಗಳನ್ನ ಹೆಂಗ ತಯಾರು ಮಾಡಿದಿ ಹೌದು ಈ ಜಗತ್ತನ್ನ ಹೆಂಗ ನಿರ್ಮಾಣ ಮಾಡಿದೆ ಅಂತ ಹೇಳಿ ನೀರ್ ನಿರಾಕಾರ ಆಚೆ ಕಡೆ ನೀ ಹೆಂಗಿದ್ದೆ ಅಂತೇಳಿ ಪಾರ್ವತಿ ಕೇಳಾಕತ್ತಾಳ ಪರಮಾತ್ಮನ ಹೌದು ಅಲ್ಲಿ ಆ ಪಾರ್ವತಿ ಪರಮಾತ್ಮನ ಕೇಳಾಕತ್ತಾಳು ಇಲ್ಲಿ ಮಶೀಬನಾಳ ಪಾರ್ವತಿ ಬಂದು ಕಣದಾಳ ಪರಮಾತ್ಮನ ಕೇಳಾಕತ್ತಾಳ ಏನಂತ ಏನು ನಡ್ದೈತಿ ನಿನ್ನ ಭಗವಂತನಿಂದ ಅಂತ ಹೇಳಿ ಹೌದು ಅದಕ್ಕೆ ನನ್ನ ಪರಮಾತ್ಮ ಪಾರ್ವತಿ ಮುಂದೆ ಏನಂತ ಹೇಳ್ತಾನ ತಿಳ್ಕೋ ವಿದ್ಯಾ ಏ ಪರಮಾತ್ಮನ ಪಾರ್ವತಿ ಕೇಳತಾಳ ಏ ಕೈಯ ಮುಗದ ಭಾಗ್ಯ ಲೀಲ
ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತಾಡಿಲ್ಲ ಕಡೆ ಮೇಳ ಮಾರಂದರ ಸರಿ ಸಂಬಳ ಸರಿಯಲ್ಲ ಅದಕ್ಕೆ ಮತ್ತೇನಂತ ಕೇಳ್ತಾರ ಏನ್ ಕೇಳ್ತಾರ ಬಾಳ ಚಂದ ಕೇಳಕ್ ಹತ್ಯಾವ ಹೆಂಗ ಯಾಕಂದ್ರ ಈಗ ಸದ್ದ ನಾವು ದುಡಿಬೇಕಾದ್ರ ಹೌದು ಅಲ್ಲಿಂದ ಹಿಡಿದು ಇಲ್ಲಿ ಮಟ ನಾವು ದುಡಿಬೇಕಾದ್ರ ದುಡಿಯಾಕ ನೀ ಇಲ್ಲಿಯಾಗಟ್ಟ ಯಾಕೆ ಬಂದದಿ ಹೌದು ಮತ್ತ ದೇವರತ್ ನೀ ಅಲ್ಲೇ ಕುಂಡ್ಬೇಕಾಗಿತ್ತಲ್ಲ ಕಣದಾಳದಾಗ ತೀಕಿ ಹೇಳಾಕೈತ್ಯಾಳ ಹೌದು ಮತ್ತ ನಾವು ದೇವರತ್ ಅಲ್ಲೇ ಕುಂಡ್ಬೇಕಾದ್ರ ನಾವು ಇಲ್ಲಿಗೆ ಯಾಕೆ ಬಂದದೀವಿ ವಿದ್ಯಾ ಯಾತಕ್ ಬಂದರಿಪ್ಪ ಇಲ್ಲಿಗೆ ಯಾಕೆ ಬಂದದ್ವಿ ಅಂದ್ರೆ ನಾವೇನು ಇಲ್ಲಿ ದೇವ್ರು ಇಲ್ಲ ಅಂತೇಳಿ ಬಂದಿಲ್ಲ ಇಲ್ಲ ದೇವರ ಇಲ್ಲೂ ಅದಾನ ಅಂತೇಳಿ ನಮ್ಮನ್ನ ಇಲ್ಲಿ ಮಠ ಕರಿಸ್ಯಾರ ಹೌದು ಅದಕ್ಕೆ ದೇವರ ಜಾತ್ರೆ ಇಲ್ಲೂ ಮಾಡಾಕ್ ಹತ್ಯಾರ ಹೌದು ದೇವರ ಜಾತ್ರೆ ಮೊಹರಂ ಅಂದ್ರೆ ಇಲ್ಲಿ ಆಟ ಚಾಲು ಇಲ್ಲ ವಿದ್ಯಾ ಇಲ್ಲ ಯಾಕಂದ್ರೆ ಈಕೆಗೆ ಕನಸು ಬಿದ್ದೈತಿ ಏನಂತೇಳಿ ಹೆಂಗಪ್ಪ ಈ ಗುಬ್ಬ್ಯಾಡ ಊರಾಗಟ್ಟ ಈ ಮೊಹರಂ ಮಾಡತ್ತಾರ ಆಮೇಲೆ ತಿಕ್ಕಿ ಕನಸು ಬಿದ್ದೈತಿ ಹೌದು ವಿದ್ಯಾ ಇದು ಭಗವಂತ ಹೆಂಗೈತಿ ಭಗವಂತನ ಆಟ ಹೆಂಗೈತಿ ಭಗವಂತನ ಆಟ ಹೆಂಗೈತಿ ಅಂದ್ರೆ ಇಡೀ ಜಗತ್ತಕ ಎಲ್ಲಾ ಕಡೆ ಚಾಲು ಐತಿ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಎಲ್ಲಾ ಕಡೆ ಚಾಲು ಐತಿ ಎಲ್ಲಾ ಕಡೆ ಚಾಲು ಐತಿ ಆದ್ರೆ ವಿದ್ಯಾ ಏನ್ ಕೇಳ್ತಾಳು ಏನ್ ಕೇಳ್ತಾರಪ್ಪ ಅಂತ ನಿನ್ನ ದೇವ್ರು ದೊಡ್ಡ ಅಂದ್ರೆ ನಿನ್ನ ಮನಿ ಒಳಗ ದೇವ್ರ ನಾಮಸ್ಮರಣೆ ಮಾಡ್ಬೇಕಾಗಿತ್ತು ನೀ ಇಲ್ಯಾಕ ಬಂದ್ ಮಾಡತ್ತದಿ ತೀಕಿ ಕೇಳಾಕೈತಿ ಹೇಳ ಹೌದು ಯಾಕಂದ್ರ ನಾಮಸ್ಮರಣೆ ಅಲ್ಲಿ ಹಿಡಿದು ನಾವು ಗುಬ್ಬ್ಯಾಡ ಗ್ರಾಮಕ್ಕೆ ಬರ್ಬೇಕಾದ್ರ ಆ ದೇವರ ನಮ್ಮನ್ನ ಇಲ್ಲಿ ಮಠ ಕರ್ಸ್ಕೊಂಡಾನ ಹೌದು ಯಾಕಂದ್ರ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಂಡ ನಾವು ಬಂದ ಅವನ ಮುಂದೆ ನಾವು ಕಾರ್ಯಕ್ರಮ ಮಾಡ್ಬೇಕಾಗೈತಿ ವಿದ್ಯಾ ಹಂಗ ನಿನ್ನ ಮೇಲೂ ಅವನ ಆಶೀರ್ವಾದ ಐತೆ ಅಂತ ತಿಳ್ಕೊಂಡ ನೀನು ಬರ್ಬೇಕಾಗೈತಿ ಹೌದು ಅದಕ್ಕೆ ದುಡ್ಕೋತ ಅಲ್ಲೇ ಕೂತ್ರ ಸಿಗತೇತನ ಅಂತ ನೀ ಕೇಳ್ತಿ ಖರೆ ಅದಕ್ಕೆ ಒಂದು ಮಾತು ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರು ದಡದಿಂದ ದುಡಿದವರಿಗೆ ದುಡಿದಷ್ಟ ಕೂಲಿ ದುಡಿಲಾರದ ಕಡಮೂರು ಕನಿಗೆ ಬಿಡೋದು ಯಮ ಜೋಲಿ ಅಂತ ಹೇಳ್ತಾರ ನಿಮ್ಮವ್ವನ ಜೋಲಿ ಅಂದಾರ ನಿಮ್ಮವ್ವನ ಜೋಲಿ ಅಂದಿಲ್ಲ ವಿದ್ಯಾ ಅಪ್ಪನ ಜೋಲಿ ಅಂದಾರ ಹೌದು ಎಲ್ಲದಕ್ಕೂ ಅಪ್ಪನ ಹೆಸರು ಬರ್ಬೇಕಾಗೈತಿ ನಿಮ್ಮವ್ವನ ಹೆಸರು ಬರಕ ಮೇಳಿಲ್ಲ ಅದು ನಡಿಬಿಣಿ ಕಿಡಿಬಿಡಿ ಹಾನು ಮಾಡ್ತೈತಮ್ಮ ಏನ್ ಮಾಡ್ತೈತಿ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದಾರಿಲ್ಲ ಎಲ್ಲೆಲ್ಲೂ ಇಲ್ಲ ಹೇಳ್ತಾರು ಎಷ್ಟ್ ಚಂದ ಹೇಳ್ತಾರ ನೋಡ್ತಮ್ಮ ಶಿವ ಎಲ್ಲೆಲ್ಲೂ ಇಲ್ಲ ಹುಡುಕಿದ್ರ ಇಲ್ಲ ಇಲ್ಲ ಭೇಟಿ ಆದ್ರ ಇಲ್ಲ ತಲಿಯ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋತಾಡಿದರಿಲ್ಲ ಮ್ಯಾಲ ಮಾಡಿ ತೆಳಗ ಮಾಡಿ ಏನು ಬೇಕಾದ ಮಾಡ ನಡಬಾರಕ ಮಾಡಿ ಏನು ಮಾಡಿನು ಇಲ್ಲ ತಾವ ಮತ್ತ ದೇವ್ರ ಇಲ್ಲ ಅಂದ್ರೆ ಇಲ್ಲಿ ಅದಕ್ಕೆ ಎಷ್ಟು ಮಂದಿ ಕೂಡ್ಯಾರ ಶಿವ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದಾರಿಲ್ಲ ಎಲ್ಲೆಲ್ಲೂ ಇಲ್ಲ ನೀ ಎಲ್ಲಿ ಹುಡುಗಿರು ಸಿಗಂಗಿಲ್ಲ ಅವ್ ನಿನ್ನಲ್ಲಿ ಅಂತ ಹೇಳ್ತಾರ ಮತ್ತ ಯಾಕಂದ್ರ ನಮ್ಮ ಭಗವಂತನ ಆಟ ಹೆಂಗೈತಿ ಮತ್ತು ಎಲ್ಲಿದಾನಂತ ಕೇಳ್ತಾರೆ ನನ್ನ ಭಗವಂತ ಅಂದ್ರ ಅದಾನಂದ್ರ ಅದಾನ ಹೌದು ಅದಾನಂದ್ರ ಅದಾನು ನೀ ಇಲ್ಲ ಅಂದ್ರೆ ನಿನ್ನ ಸನ್ನಿಧಾಗ ಸುದಿಕ್ ಅವ ಬರಂಗಿಲ್ಲ ನೀನ ಭಗವಂತ ಆತ ದುಡಿದ ಅಂದ್ರೆ ನಿನಗ ಬಂದವ ಭೇಟಿ ಹಾಕಾನ ನಿನಗ ಅವ ಸಿಗತಾನ ನೀ ಏನು ಬೇಡ್ತಾನ ಅದನ್ನ ಕೊಡ್ತಾನ ಕೊಟ್ಟ ನಿನಗ ಆಶೀರ್ವಾದ ಮಾಡ್ತಾನ ಹೌದು ಮತ್ತ ನೀ ಎಲ್ಲಿದಿ ನೀ ಇಲ್ಲ ಅಂದೆ ಅಂದ್ರೆ ಅವ ನಿನ್ನ ಸನ್ನಿಧಾಗ ಬರಂಗಿಲ್ಲ ನಿನಗ ಅವ ಕಾಣಿಸಂಗಿಲ್ಲ ನಿನಗ ಅವ ಮುಕ್ತಿ ಕೊಡಂಗಿಲ್ಲ ಸಾಕಾಗ ಮಟ್ಟ ಕೊಡ್ತಾನ ಕೊಡ್ಬೇಕಾದ್ರೆ ಮತ್ತ ಅಂತ ದೇವ್ರ ಇಲ್ಲತ್ ನೀ ಹೇಳ್ತಿ ಆದ್ರ ನಿಮ್ಮ ಹೆಣ್ಮಗಳು ಒಬ್ಬಾಕೆ ಏನ್ ಮಾಡ್ಯಾಳ ಮುಕ್ತಿಗೆ ಹೋಗ್ಬೇಕಾದ್ರ ನಮ್ಮ ಗಂಡ ದೇವ್ರ ನಾಮಸ್ಮರಣೆ ಮಾಡ್ಯಾಳ ಯಾರಂದ್ರ ಮಾಸ್ತರ ಯಾರ ಆರ್ಯಾಣದಾಗಿದ್ದಳ ಯಾರಾಕೆ ಅಕ್ಕಮಾದೇವಿ ಅಕ್ಕಮಾದೇವಿ ಏನ್ ಮಾಡ್ಯಾಳು ತಮ್ಮ ಗಾಂಡ ತಿನ್ನೋದ್ರ ತಿರುಗಾಡ್ತಾಳ ಗಾಂಡ ಅಂತ ತಿರುಗಾಡ್ತಾಳ ಅಂದ್ರ ಹಂಗ ಆಗಿಲ್ಲ ಹೆಂಗ ನಿಮ್ಮ ಅಕ್ಕಮಾದೇವಿ ಆಕೆ ಮಾಡಿದ ಘಟನಾ ಹೇಳ್ಬೇಕಾಗೈತಿ ಅದಕ್ಕಾಕಿ ಅಕ್ಕಮಾದೇವಿ ಏನ್ ಮಾಡ್ಯಾಳ ಅಂದ್ರ ಏನ್ ಮಾಡ್ಯಾಳ ಮಾಡ್ಕೊಂಡ ಗಾಂಡನ ಜೋಡಿ ಹಾಕಿ
ಜನ್ಮ ಮಾಡಿಲ್ಲ. ಹೌದು. ಮಾಡ್ಕೊಂಡ ಗಾಂಡಿವ್ ನನಗೆ ಬ್ಯಾಡ, ಸ್ವತಃ ನನ್ನ ಮಲ್ಲಿಕಾರ್ಜುನ ಮಾಡ್ಕೋಬೇಕದನ್ನ ತಿಳಿ ಹಾಕಿ ಬಂದಾಳ ಅಕ್ಕ ಮಾದೇವಿ. ಹೌದು. ಯಾರು ನಾಮಸ್ಮರಣೆ ಮಾಡ್ಯಾಳ? ಮಲ್ಲಿಕಾರ್ಜುನ. ನನ್ನ ಮಲ್ಲಿಕಾರ್ಜುನ ನಾಮಸ್ಮರಣೆ ಮಾಡಿ ಆಕೆ ದೊಡ್ಡಕ್ಕೆಗಳು. ಹೌದು. ಆಕೆ ಅಕ್ಕ ಮಾದೇವಿ. ಈಕೆ ಬಂದಾಳ ಪುಕ್ಕ ಮಾದೇವಿ, ಸೂರ್ಯನಕ್ಕೆ. ಈಕೆ ಏನ್ ಅರ್ಥ ಆಗುವಂಗಿಲ್ಲ ಬಿಡುವಂಗಿಲ್ಲ ಕರೆ ಹಿಂಗ ಮಾಡಕ್ಕೆ ನಡಬಾರ್ಕ ಎರಡು ಕೂಡ ಹೊಡಿತಾಳ. ಅದಕ್ಕೆ ಏನಾಗೈತಿ? ಏನಾಗಿತ್ತಮ್ಮ? ನಿಮ್ಮ ಹೋಗ್ಬೇಕ ನಮ್ಮ ಗಂಡ ಮಗನದಿಂದ ಮುಕ್ತಿಗೆ ಹೋದಕ್ಕೆಲ್ಲ ಯಾರಕ್ಕೆ? ನಮ್ಮ ಗಂಡ ದೇವರನ್ನ ಭಕ್ತಿ ಮಾಡ್ಯಾಳ. ಹೌದು. ಯಾರಪ್ಪ ಅಂದ್ರ ಶಬರಿ. ಏನು ಮಾಡ್ಯಾಳ? ಏನ್ ಮಾಡ್ಯಾಳತ್ತಮ್ಮ? ಏನು ಶಬರಿ ನಿಮ್ಮ ಅವ್ವನ ದಾರಿ ಅದು ಕಾಯ್ತಾಳ. ನಾಕಿ ಮುಕ್ತಿ ಪಡಿಬೇಕಾದ್ರ ಯಾರ ದಾರಿ ಕಾಯ್ತಾಳ? ಯಾರ ದಾರಿ ಕಾಯ್ತಾಳ ಅಂದ್ರೆ ಈ ಮಶೀಬನ ವಿದ್ಯಾನ ದಾರಿ ಕಾದಿಲ್ಲ. ಇಲ್ಲ, ನಮ್ಮ ರಾಮದೇವ್ರನ್ನ ದಾರಿ ಕಾದಾಳ ನಿಮ್ಮ ಶಬರಿ. ಹೌದು. ಯಾಕೆ ಕಾಯ್ಬೇಕಾಗಿತ್ತ? ಆಕಿಗೆ ಏನು ಕೊಳೆ ಮೇಗಿತ್ತ? ಅವಿದ್ಯ ಅವನದೇನು ಕೊಳೆ ಮೇಗಿತ್ತ? ಅವ್ ನಮ್ಮ ಗಂಡ ದೇವ್ರ ಹೆಚ್ಚಾಕ ಅವನ ದಾರಿ ಕಾಯ್ಬೇಡತ್ತ ನೀರ ಹೋಗಿ ಹೇಳ್ಬೇಕಲ್ಲಾಗಿತ್ಲ. ಹೌದು. ಈಕೆನ ಇದ್ದಳ ನವಾಗ ಇಲ್ಲ, ಈಕೆಲ್ಲಿ ಈಕೆ ಇದ್ದಿದ್ದಿಲ್ಲ. ಈಕೆ ಇದ್ರೆ ಏನಾರ ಗದ್ಲ ಮಾಡ್ತಾಳೆ ಆಮೇಲೆ ಕರೆ ಈಕೆ ಇದ್ದಿರ್ಕಿಲ್ಲ ಅವಾಗ. ಇಲ್ಲ, ಅದಕ್ಕೆ ಆಕಿ ಶಬರಿ ಏನು ಮಾಡ್ಯಾಳ? ಏನ್ ಮಾಡ್ಯಾಳು? ನನ್ನ ದೇವ್ರ ನಾಮಸ್ಮರಣೆ ಮಾಡಿ ಮುಪ್ಪನ ವಯಸ್ಸಾಗಿತ್ತ ಕರೆ ಆಕೆಗೆ. ಹೌದು. ಆದ್ರೂ ನಾಮಸ್ಮರಣೆ ಮಾಡೋದು ಬಿಟ್ಟಿರ್ಕಿಲ್ಲ ಆಕಿ. ಹೌದು. ಬರೀ ರಾಮ ಜಪನೆ ಮಾಡ್ತಿಳು. ದಿನ ನನ್ನ ರಾಮದೇವರು ಬರ್ತಾನ ತಿಳ್ತಿಳು. ಹಣ್ಣು ತಂದು ಇಡ್ತಿದ್ಳು. ದಿನನಿತ್ಯ ರಂಗೋಲಿ ಹಾಕ್ತಿದ್ಳು. ಆ ರಾಮನ ದಾರಿ ಕಾಯ್ತಿದ್ಳು. ಎಷ್ಟೋ ವರ್ಷ ಹೋತ್ ಹಂಗ ದಿನ ಕಳೆದು ಕರೆ ರಾಮದೇವರು ಬರಲಿಲ್ಲ. ಯಾವಾಗ ನನ್ನ ದೇವರು ಬರ್ತಾನಂತೇಳಿ ಒಂದಾನೊಂದು ಟೈಮ್ದಾಗ ಏನ್ ಮಾಡ್ತಾಳೆ ಶಬರಿ? ಏನ್ ಮಾಡ್ತಾಳೆ ಅಂದ್ರೆ ಮುಪ್ಪನ ವಯಸ್ಸಾಗಿತ್ತು. ಹೋಗಿ ರಾಮ ಇವತ್ತು ಬರತಾನಂತೇಳಿ ಎದ್ದ ತಕ್ಷಣ ಏನ್ ಮಾಡ್ತಾಳು? ಮನಿ ಮುಂದೆ ರಂಗೋಲಿ ಹಾಕ್ತಾಳು. ಹಣ್ಣು ತರ್ಬೇಕಂತೇಳಿ ಕಾಡ ಹರ್ಯಾಣದಾಗ ಹೋಗಿ ಹಣ್ಣು ಹರ್ಕೊಂಡು ಬಂದು ದಾರಿಯಾಗ ನಿಲ್ತಿದ್ಳು. ಅಟ್ರ ಒಳಗೆ ನಮ್ಮ ರಾಮ ಲಕ್ಷ್ಮಣ ಬರ್ತಿದ್ರ. ರಾಮ ಲಕ್ಷ್ಮಣ ಬರುದು ನೋಡಿ ಏನ್ ಮಾಡ್ತಾಳೆ ಶಬರಿ? ಏನ್ ಮಾಡಿ ಓಡುತ್ತು ಹೋಗಿ ರಾಮದೇವರು ಲಕ್ಷ್ಮಣ ದೇವರ ಪಾದ ಹಿಡಿತಾಳು. ಯಪ್ಪ ಭಗವಂತ, ನಿನ್ನ ದಾರಿ ನಾಸ ಎಷ್ಟೋ ವರ್ಷ ಆತ ಕಾಯಕತ್ತೇನೆ ಭಗವಂತ. ಇವತ್ತು ನನ್ನ ಮುಕ್ತಿಗೆ ಹೋಗ್ಬೇಕಾದ್ರೆ ನಿನ್ನಿಂದ ಹೋಗ್ಬೇಕಾಗೈತಿ. ಅದಕ್ಕೆ ನನಗೆ ಆಶೀರ್ವಾದ ಮಾಡಬಾ ಪ್ರಭು ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ಯಾಳ. ಹೌದು. ಯಾ ಶಬರಿ? ಮಶೇಬನಾಳ ಶಬರಿ ಮನೆಗೆ ಕರ್ಕೊಂಡು ಹೋಗಿ ಏನು ಮಾಡ್ಯಾಳ? ಏನು ಮಾಡ್ಯಾಳ ಅಂದ್ರೆ ಒಂದು ದಗದ ಮಾಡ್ಯಾಳ. ಏನಪ್ಪ? ಭಕ್ತಿದಿಂದ ಏನು ಮಾಡ್ತೇಳ? ಭಕ್ತಿದಿಂದ ಏನು ಮಾಡ್ತೇಳ ಅಂದ್ರೆ ಹಣ್ಣು ಕಚ್ಚುತ್ತಿದ್ಳು. ಕೈ ಅಂತದನ್ನ ಕ್ವಾಟ್ನಿ ಅಂದ್ರೆ ನಾನು ಪ್ರಭು ನನಗೆ ಆಶೀರ್ವಾದ ಮಾಡಂಗಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಳು? ಹಣ್ಣು ಕಚ್ಚುತ್ತಿದ್ಳು. ಕೈಯನ್ನು ಅಲ್ಲೇ ಕೈ ಇದ್ದು ಅಂದ್ರೆ ಅಲ್ಲೇ ಹೋಗಿತ್ತಳು. ರುಚಿ ಇದ್ದು ಅಂದ್ರೆ ಆಟ ಅವನು ತೆಗೆದು ಇಡ್ತಳು. ದಿನನಿತ್ಯ ಹಿಂಗ ಮಾಡ್ತಿದ್ಳು. ಅವಾಗ ರಾಮದೇವರು ಬಾಳ ತಕ್ಷಣ ಹಣ್ಣು ಏನು ಮಾಡ್ತಾಳು? ಏನ್ ಮಾಡಿ ಯಪ್ಪ ಭಗವಂತ, ನಿನ್ನ ಭಕ್ತಿಗೆ ನಾ ಹಣ್ಣು ತೆಗೆದಿಟ್ಟನೆ ಅಂತ ತಿಳ್ಕೊಂಡು ರಾಮದೇವರಿಗೆ ಹಣ್ಣು ತಿನ್ನಾಕ ಕೊಟ್ಟಾಳು. ತಿನ್ನಾಕ ಕೊಟ್ಟ ತಕ್ಷಣ ರಾಮದೇವರು ಹೇಳ್ತಾರ, ನೀ ಹಣ್ಣು ಕೊಟ್ಟಂತ ಹಣ್ಣು ಬಹಳ ರುಚಿ ಇದಾವ ತಾಯಿ ಅಂದಾಗ, ನೀ ಏನ್ ಬೇಡ್ತಿ ಬೇಡಿ ಇವತ್ತು ನಾ ಕೊಡುವಂತ ಪ್ರಭು ಅದನ್ನ ಅಂದಾಗ ಈಕೇನು ಬೇಡ್ತಾಳ ಮಶೀಬನಾಳ ಶಬರಿ? ಏನ್ ಹೇಳು? ಯಪ್ಪ ನನಗೇನು ಬೇಡಿ ಬ್ಯಾಡ, ಬಂಗಾರ ಬ್ಯಾಡ, ಮೂತ ಬ್ಯಾಡ, ಹರಳು ಬ್ಯಾಡ, ನನಗ ಆಸ್ತಿ ಬ್ಯಾಡ, ಮನಿ ಬ್ಯಾಡ. ಭಗವಂತ ನನಗ ಮುಕ್ತಿ ಕೊಡೋ ಭಗವಂತ, ನನಗೆ ಈ ಜಲಮನು ಸಾಕಾಗೈತಿ ಅಂತ ಹೇಳ್ತಾಳ. ಯಾ ಶಬರಿ? ಈ ಮಶೀಬನಾಳ ಶಬರಿಗೆ ಮುಕ್ತಿ ಬೇಕಾದ್ರ ಅಪ್ಪನ ಬೇಡ್ತಾಳ. ಹೌದು. ಮತ್ತ ಮನಿ ಬಂಗಾರ ಬೇಕಾದ್ರ ಮತ್ತ ಅಪ್ಪನ ಬೇಡ್ತಾಳ. ಹೌದು. ಮನಿ ಬಂಗಾರ ಎಲ್ಲ ಬಂದ ನಿಂತ ತಿಳ್ಕೊ. ಏನ್ ಮಾಡ್ತಾಳ? ನೀ ಅಪ್ಪ ನೀ ಯಾವ್ದು ಸಂಬಂಧ ಇಲ್ಲ ತಿಳ್ಕೊನು ಈಕಿನ ಮಾತು. ಹೌದು. ಯಾಕಂದ್ರ ಕೊಡವ ಅವದಾನ, ಕಸ್ಕೊಳವ ಅವದಾನು. ಕರೆ ಹಂಗ ಮುಕ್ತಿ ಕೊಡ್ಬೇಕಾದ್ರೆ ನನ್ನ ಭಗವಂತ ಮುಕ್ತಿ ಕೊಟ್ಟಾನು. ನಿಮ್ಮ ಅವ್ವದಿಂದ ಏನೂ ಆಗಿಲ್ಲ ತಿಳಿ ವಿದ್ಯಾಗ ತಿಳಿಸಿ ಹೇಳ್ಬೇಕಾಗೈತಿ. ಅದಕ್ಕೆ ಮತ್ತೇನತ್ ಕೇಳ್ತಾಳ? ಏನ್ ಕೇಳ್ತಾರ ಬಾತಮ್ಮ? ಅದಕ್ಕೆ ಏನ್ ಕೇಳ್ತಾಳು? ನೀರು ನಿರಾಕಾರ ಆಚ ಕಡೆ ನನ್ನ ಭಗವಂತ ಹೆಂಗ ಎದ್ದ ಅತ್ ಇದನ್ನೊಂದು ವಿಷಯ ತಗದಾಳ. ಇನ್ನತನ ನನ್ನ ಭಗವಂತ ಏನು ಮಾಡ್ಯಾನು? ನೀರು ನಿರಾಕಾರ ಆಚ ಕಡೆ ಎದ್ದ ಅವ ಹೆಂಗ ಅಷ್ಟು ದಿಕ್ಕಗಳನ್ನ ಹುಡ್ಸ್ಯಾನ, ಅಷ್ಟು ವಸುಗಳನ್ನ ಹುಡ್ಸ್ಯಾನ, ಹೆಂಗ ತಯಾರು ಮಾಡ್ಯಾನ ಅನ್ನುವಂಥದ್ದು ವಿದ್ಯಾಗೆ ಸದ್ದ ಹೇಳ್ಬೇಕಾಗೈತಿ. ಅದಕ್ಕೆ ಏನೇನು ಮಾಡ್ಯಾನ?